ನಮಸ್ತೆ ವೀಕ್ಷಕರೇ, ನಾಳೆಯಿಂದ 21 ವರ್ಷದವರೆಗೆ ಈ 4 ರಾಶಿಯವರಿಗೆ ಗಜಕೇಸರಿ ಯೋಗ ಅನ್ನೋದು ಶುರುವಾಗ್ತಾ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು. ಹಾಗಾದರೆ ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದೃಷ್ಟ ನಿಮ್ಮ ಪಾಲಾಗ್ತದೆ. ರಾಜಯೋಗ ಆರಂಭ ಅಂತಲೇ ಹೇಳ್ಬೋದು. ಹಾಗಾದರೆ ಶ್ರೀ ಆಂಜನೇಯನ ಕೃಪೆಯಿಂದ ಒಲೆಯಲ್ಲಿರುವ 4 ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಆಂಜನೇಯನ ಭಕ್ತರಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ವಿದ್ಯೆ, ಉದ್ಯೋಗ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಲಹ, ಪ್ರೀತಿ ಪ್ರೇಮದಲ್ಲಿ ವಿಚಾರ, ಹೀಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಡಿಸ್ಪ್ಲೇ ಆಗ್ತಾಯಿದೆ ಗುರುಗಳ ನಂಬರು. ಆ ಗುರುಗಳ ನಂಬರ್ಗೆ ಈಗಲೇ ಕರೆ ಮಾಡಿ ಈಗಲೇ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಆಂಜನೇಯನ ಕೃಪೆಯಿಂದ ಒಲೆಯಲ್ಲಿರುವ ರಾಶಿಗಳಲ್ಲಿ ಮೊದಲ ರಾಶಿಯಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಯೋಜನಕಾರಿಯಾಗ್ತದೆ ಈ ಒಂದು ದಿನ. ಇನ್ಕ್ರಿಮೆಂಟ್ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇರುತ್ತದೆ. ನೀವು ಸಿಕ್ಕಿಬಿದ್ದ ಹಣವನ್ನು ಪಡೆಯುತ್ತೀರಾ ಅಂತಲೇ ಹೇಳ್ಬೋದು. ಈ ಸಮಯವು ವೃತ್ತಿ ಜೀವನಕ್ಕೆ ತುಂಬ ಒಳ್ಳೆಯದು ಮಾಡುತ್ತದೆ. ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ಇನ್ನು ಎರಡನೇ ರಾಶಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಒಂದು ಲಾಭವನ್ನು ನಾಳೆಯಿಂದ ನೀವು ಬಹಳಷ್ಟು ಲಾಭವನ್ನು ಪಡಿತೀರಾ. ವ್ಯಾಪಾರಿಗಳಿಗೆ ಲಾಭವಾಗ್ತದೆ. ಹಲವು ರೀತಿಯಲ್ಲಿ ಲಾಭ ನಿಮಗೆ ದೊರಕುತ್ತದೆ. ಇನ್ನು ಮೂರನೇ ರಾಶಿಯಾಗಿ ತುಲಾರಾಶಿ. ಈ ರಾಶಿಯವರಿಗೆ ಬುಧ ರಾಶಿಯ ಬದಲಾವಣೆಯಿಂದ ರಾಜಯೋಗ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಹಾಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಉತ್ತಮ ಸಮಯ. ಒಂಟಿ ಜನರು ಮದುವೆಯಾಗುವ ಯೋಗವಿದೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ರಾಶಿಯಾಗಿ ಧನುರಾಶಿ. ಧನುರಾಶಿಯವರಿಗೆ ಈ ಒಂದು ನಾಳೆಯಿಂದ ಯಶಸ್ಸು ದೊರಕುತ್ತದೆ. ಧನುರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಜನರು ನಿಮ್ಮ ಕೆಲಸಗಳನ್ನು ಮೆಚ್ಚುತ್ತಾರೆ. ನೀವು ಮಾಡುವ ಯೋಜನೆಗಳು ಯಶಸ್ವಿಯಾಗ್ತವೆ. ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ತಿಳಿಸ್ತೀರ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಜೈ ಶ್ರೀ ಆಂಜನೇಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.